ಸತ್ಯವೇದ ಶಾಲೆ ಕಾರ್ಯಕ್ರಮಕ್ಕೆ ಸಮಸ್ತ ಆಸರೆ ಟಿವಿಯ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ. ದೇವರು ಈ ದಿನ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಸುರಿಸಿ, ಆರೋಗ್ಯವನ್ನು ಮೊಳೆಸಿ, ಆತ್ಮೀಯತೆಯನ್ನು ಬೆಳೆಸಿ, ಆನಂದವನ್ನು ತುಂಬಿಸಿ, ಆಸಕ್ತಿಯನ್ನು ಹೆಚ್ಚಿಸಿ, ಅಭಿವೃದ್ಧಿಯೊಂದಿಗೆ ನಡೆಸಿ, ಆತನ ಸಾಕ್ಷಿಯಾಗಿ ಇರಿಸಲಿ. ದೇವರು ಈ ಎಲ್ಲವುಗಳನ್ನು ನಿಮ್ಮ ಜೀವಿತದಲ್ಲಿ ಕೊಡಲಿ ಎಂದು ಹರಸಿ, ಹಾಗೇ ದೇವರು ನಿಮ್ಮ ಜೀವಿತದಲ್ಲಿ ಇವುಗಳನ್ನು ಮಾಡುವನು ಎಂಬುದಾಗಿ ದೇವರಲ್ಲಿ ಬಲವಾಗಿ ನಂಬುವವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮನ್ನು ಸತ್ಯವೇದ ಶಾಲೆ ಕಾರ್ಯಕ್ರಮದಲ್ಲಿ ಸಂಧಿಸಲು ಬಹು ಸಂತೋಷ ಉಳ್ಳವರು ಆಗಿದ್ದೇವೆ. ದೇವರು ನಿಮ್ಮ ಜೀವಿತದಲ್ಲಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ಆತ್ಮಿಕವಾದ ಬೆಳವಣಿಗೆ, ಆತ್ಮಿಕವಾದಂಥ ಸಾಕ್ಷಿ, ಆತ್ಮಿಕವಾದಂಥ ಅಭಿವೃದ್ಧಿಯಲ್ಲಿ ನಿಮ್ಮ ನಡೆಸುತ್ತಿರುವಂಥ ವಿಷಯಗಳನ್ನು ನೋಡುವಾಗ ಖಂಡಿತವಾಗಲೂ ನಮ್ಮ ಜೀವಿತದಲ್ಲಿ ನಾವು ಬಹು ಸಂತೋಷವುಳ್ಳವರಾಗಿ ನಿಮ್ಮ ನಿಮಿತ್ತವಾಗಿ ದೇವಾದಿ ದೇವನಿಗೆ, ಕರ್ತನಿಗೆ, ಒಡೆಯನಿಗೆ, ರಾಜಾದಿರಾಜನಿಗೆ, ಏಕ ದೇವನಿಗೆ, ಒಬ್ಬನೇ ಸತ್ಯದೇವರಾಗಿರುವ ಯೇಸು ಕ್ರಿಸ್ತನಿಗೆ ನಾವು ಮಹಿಮೆಯನ್ನು ಸಲ್ಲಿಸುವವರಾಗಿದ್ದೇವೆ. ದೇವರು ಎಷ್ಟು ಒಳ್ಳೆಯವನು. ನಿಮ್ಮ ಜೀವಿತದಲ್ಲಿ ಮಾಡುವಂಥ ಕಾರ್ಯಗಳನ್ನು ನೋಡುವಾಗ ನಿಮ್ಮ ಜೀವಿತದಲ್ಲಿ ಆತ್ಮಿಕ ಬೆಳವಣಿಗೆಗಾಗಿ ನಮ್ಮನ್ನು ಉಪಯೋಗಿಸಿಕೊಂಡಿದ್ದಕ್ಕಾಗಿ ಆ ದೇವರಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ದೇವರು ನಿಮ್ಮ ಜೀವಿತದಲ್ಲಿ ಖಂಡಿತವಾಗಲೂ ಇದಕ್ಕಿಂತಲೂ ಹೆಚ್ಚಾದ ಕಾರ್ಯಗಳನ್ನು ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ. ದೇವರು ಈ ದಿನ ನಿನ್ನ ಜೀವನದಲ್ಲಿ ಹೊಸ ಬೆಳಕನ್ನು ಕೊಟ್ಟು, ಹೊಸ ಕಾರ್ಯಗಳನ್ನು ಕೊಟ್ಟು, ಹೊಸ ಸಂಗತಿಗಳನ್ನು ಕೊಟ್ಟು ತನ್ನ ನಾಮದ ಮಹಿಮೆಗಾಗಿ ನಿಮ್ಮನ್ನು ಉಪಯೋಗಿಸಲಿಕ್ಕೆ ಸಮರ್ಥನಾಗಿದ್ದಾನೆ. ಹಾಗಾಗಿ ಈ ಸತ್ಯವೇದ ಶಾಲೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಶಿರೋನಾಮಗಳ ಅಡಿಯಲ್ಲಿ ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಆ ಎಲ್ಲ ದೇವರ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಆತ್ಮಿಕ ಮನವರಿಕೆ, ಆತ್ಮಿಕ ಬೆಳವಣಿಗೆ, ಆತ್ಮಿಕ ಪ್ರಜ್ಞೆಯನ್ನು ಅನುಗ್ರಹಿಸಿದೆ ಎಂಬುದಾಗಿ ನಾವು ನಂಬುವವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲ, ಹಲವು ಪ್ರಶ್ನೆಗಳಿಗೆ ಇಲ್ಲಿ ನಿಮಗೆ ಉತ್ತರ ಸಹ ಸಿಕ್ಕಿದೆ ಎಂಬುದಾಗಿ ನಾವು ನಂಬುವವರಾಗಿದ್ದೇವೆ. ಕಳೆದ ದಿನಗಳಿಂದ ನಾವು ಯಾಕೆ ಕೊಡಬೇಕು, ಯಾಕೆ ದಶಮ ಭಾಗವನ್ನು ಕೊಡಬೇಕೆಂಬ ಅಂಶದಲ್ಲಿ ನಾವು ಕಲಿತಾ ಬರುತ್ತಿದ್ದೆವು. ಈ ದಿನವೂ ಸಹ ಅದೇ ರೀತಿಯಲ್ಲಿ ನಾವು ಇನ್ನೊಂದು ಅಂಶವನ್ನು ಕಲಿತುಕೊಳ್ಳಲಿಕ್ಕಿದ್ದೇವೆ. ಮಾನವನು ಯಾಕೆ ದೇವರ ರಾಜ್ಯ ಕಟ್ಟಬೇಕು, ಅದರಿಂದ ಮಾನವನಿಗೆ ಏನು ಲಾಭ? ನಾವು ಪ್ರಶ್ನೆಯನ್ನು ಹಾಕಿ ಈ ಸಂದೇಶದಲ್ಲಿ ಉತ್ತರ ಪಡ್ಕೊಳ್ಳೋರಾಗಿದ್ದೇವೆ. ಹಾಗಾಗಿ ಈ ವಾಕ್ಯ ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥ ವಿಷಯ ಏನಪ್ಪ ಅಂದರೆ, ಕೊಂಚ ಸಮಯ ನಿಮ್ಮನ್ನು ನೀವು ದೇವರ ಮುಂದೆ ಕಾದುಕೊಳ್ಳ್ರಿ. ಯಾಕಂತ ಹೇಳಿದ್ರೆ ಇದು ನಾವು ಪ್ರಶ್ನೆಯನ್ನು ಹಾಕಿ ಉತ್ತರವನ್ನು ಹುಡುಕುವಂಥ ಸಂದೇಶಗಳಾಗಿ ನಿಮ್ಮ ಮಧ್ಯೆ ತಗೊಂಡು ಬಂದವರಾಗಿದ್ದೇವೆ. ಇವತ್ತಿನ ಪ್ರಶ್ನೆ ಹೀಗಿರ್ತೇನಪ್ಪ ಅಂದರೆ, ಇವತ್ತಿನ ಶಿರೋನಾಮ ಹೀಗಿರ್ತೇನಪ್ಪ ಅಂದರೆ, ದೇವರಿಗೆ ಅಥವಾ ಮಾನವನು ಯಾಕೆ ದೇವರಿಗೆ ಕೊಡಬೇಕು, ಅಥವಾ ದೇವರ ರಾಜ್ಯವನ್ನು ಮಾನವನು ಯಾಕೆ ಕಟ್ಟಬೇಕು, ಅದರಿಂದ ಮಾನವನಿಗೆ ಏನು ಲಾಭ? ನಾನು ದೇವರ ರಾಜ್ಯ ಯಾಕೆ ಕಟ್ಟಬೇಕು, ಮತ್ತೆ ಅದು ನನಗೇನು ಲಾಭ ಕೊಡುತ್ತದೆ? ಇದು ಬಹಳ ಪ್ರಾಮುಖ್ಯ. ಎರಡು ಪ್ರಶ್ನೆಗಳು. ದೇವರ ರಾಜ್ಯ ನಾನು ಯಾಕೆ ಕಟ್ಟಬೇಕು, ಅದರಿಂದ ನನಗೇನು ಲಾಭ? ಈ ವಿಷಯದ ಅಡಿಯಲ್ಲಿ ನಾವು ತಿಳಿದುಕೊಳ್ಳೋಣ್ರಿ. ಮಾನವನು ಯಾಕೆ ದೇವರ ರಾಜ್ಯ ಕಟ್ಟಬೇಕು? ದೇವರ ರಾಜ್ಯವನ್ನು ಕಟ್ಟಿದರೆ ಮಾನವನಿಗೆ ಏನು ಲಾಭ ಸಿಗ್ತದೆ? ಲಾಭನಾದರೂ ಏನು? ಈ ಲೋಕದಲ್ಲಿ ಹಣವನ್ನು ನಾವು ಬಿಸ್ನೆಸ್ ಮಾಡೋದಾದ್ರೆ ನಮಗೆ ಲಾಭ ಇದೆ. ಈ ಲೋಕದಲ್ಲಿ ನಮ್ಮ ಮನೆಗಳನ್ನ ಕಟ್ಕೊಂಡ್ರೆ ನಮಗೆ ಲಾಭ ಇದೆ. ನಾವು ಈ ಲೋಕದಲ್ಲಿ ಆಸ್ತಿನ ತೆಗೆದುಕೊಂಡ್ರೆ ನಮಗೆ ಲಾಭ ಇದೆ. ನಾವು ಏನಾದರೂ ಮಾಡೋದಾದರೆ ನಮಗೆ ಲಾಭ ಇದೆ. ಹಾಗಾದರೆ ದೇವರ ರಾಜ್ಯ ನಾವು ಯಾಕೆ ಕಟ್ಟಬೇಕು, ಮತ್ತು ದೇವರ ರಾಜ್ಯ ಕಟ್ಟೋದು ನನಗೇನು ಲಾಭ? ಕೊಂಚ ಸಮಯ ನಿಮ್ಮ ಬೈಬಲ್ಗಳನ್ನ ವಿಮೋಚನ ಕಾಂಡಕ್ಕೆ ನೀವು ತಿರುಗಿಸಬೇಕೆಂಬುದಾಗಿ ಹೇಳಿ ನಾನು ಪ್ರೀತಿಯಿಂದ ನಿಮಗೆ ಸಲಹೆ ಕೊಡುವನಾಗಿದ್ದೇನೆ. ವಿಮೋಚನ ಕಾಂಡ 35ನೇ ಅಧ್ಯಾಯ ಮತ್ತು 36ನೇ ಅಧ್ಯಾಯದಿಂದ ನಾವು ಕೊಂಚ ಸಮಯಗಳನ್ನು ನಾವು ದೇವರ ವಾಕ್ಯದಲ್ಲಿ ಕಳೀಲಿಕ್ಕೆ ಸಿದ್ಧರಿದ್ದೇವೆ. ನೋಡಿ, ವಿಮೋಚನ ಕಾಂಡ 35ನೇ ಅಧ್ಯಾಯ ಮತ್ತು 36ನೇ ಅಧ್ಯಾಯ 1-7 ತನಕ ಹೋಗುವಾಗ ದೇವಾಲಯ ಕಟ್ಟಲಿಕ್ಕೋಸ್ಕರವಾಗಿ ಕಾಣಿಕೆಗಳನ್ನು ಜನರು ತಂದರು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಸದ್ಯ ನಾನು ನಿಮಗೆ ಹೇಳ್ತೇನೆ, ವಿಮೋಚನ ಕಾಂಡ 35ನೇ ಅಧ್ಯಾಯ ಮತ್ತು 36ನೇ ಅಧ್ಯಾಯ 1-7 ತನಕ ನಾವು ನೋಡುವಾಗ ಈ ಎರಡು ಅಧ್ಯಾಯಗಳಲ್ಲಿರುವಂಥ ಈ ವಿಷಯ ಏನಪ್ಪ ಅಂದರೆ, ಅಲ್ಲಿ ದೇವಾಲಯ ಕಟ್ಟುವುದಕ್ಕಾಗಿ ಅವರ ಕಾಣಿಕೆಗಳನ್ನು ತಂದರು ಎಂಬುದಾಗಿ. ದೇವಾಲಯ ಕಟ್ಟುವುದಕ್ಕಾಗಿ ಕಾಣಿಕೆಗಳನ್ನು ತಂದರು ಎಂಬುದಾಗಿ ನೋಡುತ್ತೇವೆ. ಸರಿ, ತಂದಂಥ ಕಾಣಿಕೆಗಳಿಂದ ಏನು ಮಾಡಿದರು? ವಿಮೋಚನ ಕಾಂಡ 36ನೇ ಅಧ್ಯಾಯದ 8-13 ತನಕ ಹೋಗುವಾಗ ಗುಡಾರವನ್ನು ಮಾಡಿದರು ಎಂಬುದಾಗಿ ವಿಮೋಚನ ಕಾಂಡ 36ನೇ ಅಧ್ಯಾಯದ 8-35 ತನಕ ನಾವು ನೋಡ್ತೇವೆ. ವಿಮೋಚನ ಕಾಂಡ 36ನೇ ಅಧ್ಯಾಯದ 14ನೇ ವಚನದಿಂದ 19ನೇ ವಚನಕ್ಕೆ ಹೋಗುವಾಗ ಡೇರೆಯನ್ನು ಮಾಡಿದರು ಎಂಬುದಾಗಿ ನಾವು ನೋಡುತ್ತೇವೆ.
ಆ ನಂತರದಲ್ಲಿ ವಿಮೋಚನ ಕಾಂಡ 36ನೇ ಅಧ್ಯಾಯದ 20ರಿಂದ 38 ತನಕ ಗುಡಾರ ನಿಲ್ಲಿಸುವುದಕ್ಕೆ ಹಲಿಗೆಗಳನ್ನು ಸಿದ್ಧ ಮಾಡಿದ್ರು ಎಂಬುದಾಗಿ ನಾವು ನೋಡುತ್ತೇವೆ. ವಿಮೋಚನ ಕಾಂಡ 37ನೇ ಅಧ್ಯಾಯದ 1ರಿಂದ 5 ತನಕ ನಾವು ಹೋಗುವಾಗ ಮಂಜೂಷ ಪೆಟ್ಟಿಗೆಯನ್ನು ಮಾಡಿದ್ರು ಎಂಬುದಾಗಿ ನಾವು ನೋಡುತ್ತೇವೆ. ವಿಮೋಚನ ಕಾಂಡ 37ನೇ ಅಧ್ಯಾಯದ 6ರಿಂದ 9 ತನಕ ಹೋಗುವಾಗ ಕೃಪಾಸನ ಅಥವಾ ಕರುಣಾಸನವನ್ನು ಏನು ಮಾಡ್ತಾರಪ್ಪ ಅಂದರೆ ಮಾಡಿದ್ರು ಎಂಬುದಾಗಿ ನಾವು ನೋಡುತ್ತೇವೆ. ವಿಮೋಚನ ಕಾಂಡ 37ನೇ ಅಧ್ಯಾಯದ 10ರಿಂದ 16 ತನಕ ಹೋಗುವಾಗ ರೊಟ್ಟಿಯ ಮೇಜನ್ನು ಸಿದ್ಧ ಮಾಡಿದರು ಎಂಬುದಾಗಿ ನಾವು ನೋಡುತ್ತೇವೆ. ವಿಮೋಚನ ಕಾಂಡ 37ನೇ ಅಧ್ಯಾಯದ 17ರಿಂದ 24 ತನಕ ನಾವು ನೋಡುವಾಗ ದೀಪಸ್ತಂಭವನ್ನು ಮಾಡಿದರು ಎಂಬುದಾಗಿ ನಾವು ನೋಡುತ್ತೇವೆ. ವಿಮೋಚನ ಕಾಂಡ 37ನೇ ಅಧ್ಯಾಯದ 25ರಿಂದ 29 ತನಕ ನಾವು ಹೋಗುವಾಗ ಧೂಪಪೀಠವನ್ನು ಮಾಡಿದರು ಎಂಬುದಾಗಿ ನಾವು ನೋಡುತ್ತೇವೆ. ವಿಮೋಚನ ಕಾಂಡ 38ನೇ ಅಧ್ಯಾಯದ 1ರಿಂದ 7 ತನಕ ಹೋಗುವಾಗ ಬಲಿಪೀಠವನ್ನು ಕಟ್ಟಿದರು ಎಂಬುದಾಗಿ ನಾವು ನೋಡುತ್ತೇವೆ, ಅಥವಾ ಬಲಿಪೀಠವನ್ನು ಮಾಡಿದರು ಎಂಬುದಾಗಿ ನಾವು ನೋಡುತ್ತೇವೆ. ವಿಮೋಚನ ಕಾಂಡ 28ನೇ ಅಧ್ಯಾಯದ 1ನೇ ವಚನದಿಂದ 7ನೇ ವಚನ ತನಕ ಬಲಿಪೀಠವನ್ನು ಕಟ್ಟಿದರು ಎಂಬುದಾಗಿ ನಾವು ನೋಡುತ್ತೇವೆ. ವಿಮೋಚನ ಕಾಂಡ 38ನೇ ಅಧ್ಯಾಯದ 8ರಿಂದ 12 ತನಕ ನೋಡುವಾಗ ಗಂಗಾಳ ಎಂಬುದಾಗಿ ಕರೆಯಲ್ಪಡುವಂಥ ಪಾತ್ರೆಯನ್ನು ಮಾಡುವುದನ್ನು ನಾವು ನೋಡುತ್ತೇವೆ. 38ನೇ ಅಧ್ಯಾಯದ 13ರಿಂದ 18 ತನಕ ನಾವು ಹೋಗುವಾಗ ದ್ವಾರದ ತೆರೆಗಳನ್ನು ಮಾಡಿದರು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಹಾಗೆಯೇ ವಿಮೋಚನ ಕಾಂಡ 39ನೇ ಅಧ್ಯಾಯದಲ್ಲಿ ಯಾಜಕನ ವಸ್ತ್ರಗಳನ್ನು ಮಾಡೋದನ್ನು ನಾವು ನೋಡುತ್ತೇವೆ. ವಿಮೋಚನ ಕಾಂಡ 40ನೇ ಅಧ್ಯಾಯದಲ್ಲಿ ದೇವಾಲಯ ನಿಲ್ಲಿಸಿದ್ದನ್ನು ನಾವು ನೋಡುತ್ತೇವೆ, ದೇವಾಲಯವನ್ನು ಅವ್ರು ನಿಲ್ಲಿಸುವಂಥದ್ದನ್ನು ನಾವು ನೋಡುತ್ತೇವೆ. ವಿಮೋಚನ ಕಾಂಡ 40ನೇ ಅಧ್ಯಾಯದ 34ರಿಂದ 38 ತನಕ ಹೋಗುವಾಗ ದೇವರ ಮಹಿಮೆಯು ಎಲ್ಲರ ಮುಂದೆ ಕಾಣುವಂತೆ ಆಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಇದೆಲ್ಲ ಏನನ್ನು ತೋರಿಸ್ತಂದರೆ, ಇವತ್ತಿನ ಸಂದೇಶದ ಶಿರೋನಾಮ ಹೀಗಿರ್ತದೆ: ಮಾನವನು ಯಾಕೆ ದೇವರ ರಾಜ್ಯ ಕಟ್ಟಬೇಕು, ಅದರಿಂದ ಮಾನವನಿಗೆ ಏನು ಲಾಭ ಎಂಬುದಾಗಿ. ಮೊದಲನೇದಾಗಿ ಮಾನವನು ಯಾಕೆ ದೇವರ ರಾಜ್ಯ ಕಟ್ಟಬೇಕೆಂಬುದಾಗಿ ನೋಡುವಾಗ ವಿಮೋಚನ ಕಾಂಡ 35ನೇ ಅಧ್ಯಾಯದಿಂದ ಹಿಡಿದು ವಿಮೋಚನ ಕಾಂಡ 40ನೇ ಅಧ್ಯಾಯದ 38ನೇ ವಚನ ತನಕ ನಾವು ನೋಡುವಾಗ ಅಲ್ಲಿ ಎಲ್ಲವನ್ನು ಮಾಡಿದ ನಂತರದಲ್ಲಿ 38ನೇ ವಚನದಲ್ಲಿ ನಾವು ನೋಡ್ತೀವಿ, ದೇವರ ಮಹಿಮೆ ಬಂದು ಅಲ್ಲಿ ನೆಲೆಗೊಳ್ಳುವುದನ್ನು ನಾವು ನೋಡುತ್ತೇವೆ. ಯಾಕೆ ಮಾನವನು ಕಟ್ಟಬೇಕೆಂಬುದಾಗಿ, ದೇವರ ರಾಜ್ಯ ಕಟ್ಟಬೇಕೆಂಬುದಾಗಿ ನೋಡುವಾಗ, ದೇವರ ರಾಜ್ಯವನ್ನು ಕಟ್ಟುವಾಗ ದೇವರ ಮಹಿಮೆಯು ಲೋಕದಲ್ಲಿ ಕಾಣುವಂಥದ್ದಾಗಿರುತ್ತದೆ. ದೇವರ ರಾಜ್ಯವನ್ನು ಮಾನವನು ಯಾಕೆ ಕಟ್ಟಬೇಕಪ್ಪ ಅಂದರೆ, ಅವನು ದೇವರ ರಾಜ್ಯವನ್ನು ಕಟ್ಟುವುದರ ಮುಖಾಂತರವಾಗಿ ಈ ಲೋಕದಲ್ಲಿ ದೇವರ ಮಹಿಮೆಯನ್ನು ಕಾಣುವಂತೆ ಮಾಡುವವನಾಗಿದ್ದಾನೆ. ವಿಮೋಚನ ಕಾಂಡ 20ನೇ ಅಧ್ಯಾಯದ 18-19ನೇ ವಚನಕ್ಕೆ ಹೋದಾಗ ಅಲ್ಲಿ ವಿಮೋಚನ ಕಾಂಡ 19ನೇ ಅಧ್ಯಾಯದಲ್ಲಿ ದೇವರ ಮಹಿಮೆ ಇಳಿದು ಬರೋದನ್ನು ನಾವು ನೋಡುತ್ತೇವೆ. ವಿಮೋಚನ ಕಾಂಡ 20ನೇ ಅಧ್ಯಾಯದ 18-19ನೇ ವಚನದಲ್ಲಿ ನಾವು ನೋಡುವಾಗ ಆ ಮಹಿಮೆಯನ್ನು ನೋಡಲಿಕ್ಕಾಗದೆ ಜನರು ಭಯಪಟ್ಟು ನಡುಗುವಂಥವರಾಗಿರ್ತಾರೆ. ಅವರು ಬಹಳವಾದ ನಡುಗುವಿಕೆಯಿಂದ ಹೀಗೆ ಹೇಳ್ತಾರೆ: ಅಯ್ಯೋ ಮೋಶೆಯೇ, ನಾವು ದೇವರ ಶಬ್ದವನ್ನು, ತುತ್ತೂರಿಯನ್ನು ನಾವು ನೋಡ್ಲಿಕ್ಕಾಗದೇ ಇರುವಂಥ ಸಂಗತಿ ಅದಾಗಿದೆ, ಭಯಂಕರವಾದ ಸಂಗತಿ ಅದಾಗಿದೆ. ಅಂದರೆ ಮಾನವನು ನೋಡಲಿಕ್ಕೆ ಆಗಲಿಲ್ಲ. ನೋಡ್ರಿ, ಆದಿಕಾಂಡದಲ್ಲಿ ಮಾನವನೊಟ್ಟಿಗೆ ದೇವರಿದ್ನು, ಅದನ್ನು ಕಳ್ಕೊಂಡ್ಬಿಟ್ಟ ಮಾನವನು. ಈಗ ಇಸ್ರಾಯೇಲ್ಯರಿಗೆ ದೇವರು ಕಾಣಬೇಕೆಂಬುದಾಗಿ ಬಂದಿದ್ದಾನೆ. ಈಗ ಅವ್ರು ಹೇಳ್ತಾ ಇದ್ದಾರೆ, ಅಯ್ಯೋ ನಮಗೆ ನೋಡ್ಲಿಕ್ಕಾಗೋದಿಲ್ಲ ಎಂಬುದಾಗಿ. ಈಗ ಮಾನವನು ನೋಡಲಿಕ್ಕೆ ಆಗದಿರುವಂಥ ದೇವರ ಮಹಿಮೆಯನ್ನು ವಿಮೋಚನ ಕಾಂಡ 40ನೇ ಅಧ್ಯಾಯದ 34ರಿಂದ 38 ನೋಡುವಾಗ ಆ ಮಹಿಮೆ ಮಾನವನು ಕಾಣುವ ರೀತಿಯಲ್ಲಿ ನಾವು ನೋಡ್ತೇವೆ. ಅಂದರೆ ಆ ವಿಮೋಚನ ಕಾಂಡ 19ನೇ ಅಧ್ಯಾಯದಲ್ಲಿ ಕಾಣಲ್ಪಟ್ಟಂಥ ಆ ಮಹಿಮೆಯು ಖಂಡಿತವಾಗಲೂ ಮನುಷ್ಯನಿಗೆ ನೋಡಲಿಕ್ಕೆ ಭಯವನ್ನು ಹುಟ್ಟಿಸುವುದಾದರೆ, ಈಗ ಮಾನವನು ನೋಡುವ ರೀತಿಯಲ್ಲಿ ದೇವರ ಮಹಿಮೆ ಬಂದು ಅಲ್ಲಿ ಇಳಿದು ಬರುವುದನ್ನು ನಾವು ನೋಡುತ್ತೇವೆ.
ಈ ಮಹಿಮೆ ನೋಡಿ ಯಾರು ಭಯ ಪಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ ಮಾನವನು ಭಯಪಡದ ರೀತಿಯಲ್ಲಿರುವಂಥ ದೇವರ ಮಹಿಮೆ ಅವನಿಗೆ ಕಾಣಲ್ಪಡ್ತದೆ. ಅಂದರೆ ವಿಮೋಚನ ಕಾಂಡ 19ನೇದಲ್ಲಿರುವಂಥ ದೇವರ ಮಹಿಮೆ ಭಯಂಕರವಾಗಿತ್ತು. ಅದು ಅವ್ರನ್ನ ಭಯ ಹುಟ್ಟಿಸ್ಬಿಡ್ತು. ಅವ್ರು ನೋಡ್ಲಿಕ್ಕೆ ಅದನ್ನು ಹಿಂಜರಿದ್ರು, ನೋಡಲಿಕ್ಕೆ ಅವರು ಆಗಲಿಲ್ಲ, ನೋಡಲಿಕ್ಕೆ ಭಯಪಟ್ಟರು ಎಂಬುದನ್ನು ನೋಡ್ತೀವಿ. ಈಗ ಮಾನವನು ನೋಡುವಂಥ ದೇವರ ಮಹಿಮೆ ಗುಡಾರದ ಮೇಲೆ ಇಳಿದು ಬರೋದನ್ನು ನಾವು ನೋಡ್ತೀವಿ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಒಬ್ಬನು ದೇವರ ರಾಜ್ಯ ಯಾಕೆ ಕಟ್ಟಬೇಕಂದ್ರೆ ದೇವರ ರಾಜ್ಯ ಕಟ್ಟುವವನು ದೇವರ ಮಹಿಮೆಯನ್ನು ಕಾಣುವಂತೆ ಮಾಡುತ್ತಾನೆ. ದೇವರ ರಾಜ್ಯವನ್ನು ಒಬ್ಬನು ಕಟ್ಟುವವನು ದೇವರ ಮಹಿಮೆಯನ್ನು ಕಾಣುವಂತೆ ಮಾಡುತ್ತಾನೆ. ಹಾಗಾಗಿ ಖಂಡಿತವಾಗಲೂ ನಮ್ಮ ಜೀವಿತದಲ್ಲಿ ಇದು ಏನನ್ನು ಕಲಿಸ್ಕೊಡ್ತಂದ್ರೆ, ಯಾಕೆ ನಾನು ದೇವರ ಮಹಿಮೆಯನ್ನು ದೇವರ ರಾಜ್ಯವನ್ನು ಕಟ್ಟಬೇಕೆಂಬುದಾಗಿ ಪ್ರಶ್ನೆ ಬರುವಾಗ, ನಾನು ದೇವರ ರಾಜ್ಯವನ್ನು ಕಟ್ಟುವಾಗ ಈ ಲೋಕದಲ್ಲಿ ದೇವರ ಮಹಿಮೆಯನ್ನು ಕಾಣುವಂತೆ ಮಾಡುತ್ತೇನೆ. ಯಾವ ಮನುಷ್ಯರು ದೇವರ ಮಹಿಮೆಯನ್ನು ಕಾಣಲಿಲ್ಲವೋ, ಯಾವ ಮನುಷ್ಯರಿಗೆ ದೇವರ ಮಹಿಮೆ ಎಂಬುದು ಗೊತ್ತಿಲ್ಲವೋ, ಯಾವ ಮನುಷ್ಯರಿಗೆ ದೇವರಿಲ್ಲ ಎಂಬುದಾಗಿ ಗೊತ್ತಿಲ್ಲವೋ, ಯಾವ ಮನುಷ್ಯನಿಗೆ ದೇವರಿದ್ದಾನೆಂಬುದಾಗಿ ಗೊತ್ತಿಲ್ಲವೋ, ಯಾವ ಮನುಷ್ಯನಿಗೆ ದೇವರೆಂಬ ಇರುವಿಕೆ ಗೊತ್ತಿಲ್ಲವೋ, ಆ ಮನುಷ್ಯನಿಗೆ ದೇವರ ಇರುವಿಕೆ, ದೇವರ ಕಾಣುವಿಕೆ, ದೇವರ ಮಹಿಮೆಯ ಅನುಭವಕ್ಕೆ, ಸ್ಪರ್ಶಕ್ಕೆ ಅದು ನಡೆಸುವಂಥದ್ದಾಗಿದೆ. ಹಾಗಾದರೆ ಇದುವರೆಗೂ ನಾವು ದೇವರ ರಾಜ್ಯವನ್ನು ಕಟ್ಟದೇ ಹೋದರೆ ನಮ್ಮ ಜೀವಿತದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸಿದವರಾಗಿದ್ದೇವೆ. ಅದೇನಪ್ಪ ಅಂದರೆ ಈ ಲೋಕದಲ್ಲಿ ನಾವು ದೇವರನ್ನು ಹೇಗೆ ತೋರಿಸಬೇಕಾಗಿತ್ತು ಅದನ್ನು ತೋರಿಸಲಿಲ್ಲ. ಆದ್ದರಿಂದ ಇವತ್ತು ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನ ಶಿಷ್ಯರಾದ 12 ಜನರು, ಯೇಸು ಕ್ರಿಸ್ತನ ಶಿಷ್ಯರಾದ 12 ಜನರು ಇಡೀ ಲೋಕವನ್ನೇ, ಆ ದಿನಗಳಲ್ಲಿ 12 ಜನರು ಇಡೀ ಲೋಕವನ್ನೇ ಸುವಾರ್ತೆಯನ್ನು ತುಂಬಿಸಿ ದೇವರ ರಾಜ್ಯವನ್ನು ಕಟ್ಟಿದರು. ಆದರೆ ಇವತ್ತು ನಾವು ಲೋಕದಲ್ಲಿ ಎಷ್ಟೋ ಕೋಟಿ ವಿಶ್ವಾಸಿಗಳು ನೋಡುತ್ತೇವೆ, ಆದರೆ ಇನ್ನೂ ದೇವರ ರಾಜ್ಯ ಅಥವಾ ದೇವರ ರಾಜ್ಯ ಸ್ಥಾಪಿಸಲ್ಪಡದಿರುವಂಥ, ದೇವರ ರಾಜ್ಯ ಕಟ್ಟಲ್ಪಡದಿರುವಂಥದ್ದನ್ನು ನಾವಿವತ್ತು ನೋಡಲಿಕ್ಕೆ ಸಾಧ್ಯ. ಅವತ್ತು 12 ಜನರು ದೊಡ್ಡ ಕಾರ್ಯ ಮಾಡಿದ್ರು, ಇವತ್ತು ಇಷ್ಟು ಕೋಟಿ ಜನರಿದ್ರು ಸಹ ಆ ಕಾರ್ಯ ಮಾಡಲಿಕ್ಕೆ ಆಗ್ತಾ ಇಲ್ಲ. ಪ್ರಿಯ ದೇವ ಮಗುವೇ, ಈ ಮಾತು ಕೇಳಿಸಿಕೊಳ್ಳುತ್ತಿರುವಂತ ನೀನು ಒಂದು ವೇಳೆ ದೇವರ ರಾಜ್ಯಕ್ಕಾಗಿ ಏನು ಮಾಡ್ತಿಲ್ವಾದ್ರೆ ನೀನು ಈ ಲೋಕಕ್ಕೆ ದೊಡ್ಡ ನಷ್ಟವನ್ನು ಕೊಡ್ತಾ ಇದ್ದಿ. ನಿನ್ನ ಮುಖಾಂತರವಾಗಿ ದೇವರ ಮಹಿಮೆ ಜನರು ಕಾಣಬೇಕೆಂಬುದು ದೇವರ ಉದ್ದೇಶ. ನಿನ್ನ ಮುಖಾಂತರವಾಗಿ ದೇವರ ಮಹಿಮೆಯು ಜನರಿಗೆ ಪ್ರಕಟವಾಗಬೇಕೆಂಬುದು ದೇವರ ಉದ್ದೇಶ. ನಿನ್ನ ಮುಖಾಂತರವಾಗಿ ಜನರು ದೇವರನ್ನು ಕಾಣಿಸಿಕೊಳ್ಳಬೇಕೆಂಬುದು ದೇವರ ಉದ್ದೇಶ. ಹಾಗಾಗಿ ನೀವು ದೇವರ ರಾಜ್ಯ ಕಟ್ಟುವಂಥ ವಿಷಯದಲ್ಲಿ ಹಿಂದೆಗೆದಿರುವುದಾದರೆ, ಒಂದು ವೇಳೆ ದೇವರ ರಾಜ್ಯ ಕಟ್ಟುವುದರ ವಿಷಯದಲ್ಲಿ ನೀನು ಹಿಂದೆ ಸರಿದಿರುವುದಾದರೆ ಅದು ನಿನ್ನ ಜೀವನದಲ್ಲಿ ದೊಡ್ಡ ನಷ್ಟಕ್ಕೆ ಅದು ನಡೆಸುವಂಥದ್ದಾಗಿದೆ. ನಷ್ಟ ಏನಪ್ಪ ಅಂದರೆ, ಎಷ್ಟೋ ಜನರಿಗೆ ಉಪಕಾರ ಆಗಬೇಕಾಗಿತ್ತು, ಆ ಉಪಕಾರ ಆಗಲಿಲ್ಲ. ಹಾಗಾದರೆ ನಾನು ದೇವರ ರಾಜ್ಯ ಹೇಗೆ ಕಟ್ಟಬೇಕು? ದೇವರ ರಾಜ್ಯ ಇರುವಂಥದ್ದನ್ನು ಕೊಡುವುದ್ರ ಮುಖಾಂತರ, ನಿನ್ನ ತಲಾಂತಗಳನ್ನು ಉಪಯೋಗಿಸೋದ್ರ ಮುಖಾಂತರ, ನಿನಗೆ ಕೊಡಲ್ಪಟ್ಟಂಥ ಎಲ್ಲ ಸಾಮರ್ಥ್ಯವನ್ನು ದೇವರಿಗಾಗಿ ಉಪಯೋಗಿಸುವುದ್ರ ಮುಖಾಂತರವಾಗಿ. ಕೆಲವರು ಲೋಕದ ಅನೇಕ ಕಾರ್ಯಗಳಲ್ಲಿ ನಿಪುಣರಾಗಿರ್ತಾರೆ, ಅವರು ಅದನ್ನು ದೇವರ ರಾಜ್ಯಕ್ಕಾಗಿ ಉಪಯೋಗಿಸುವುದ್ರ ಮುಖಾಂತರವಾಗಿ. ಎಷ್ಟೋ ಕ್ರೈಸ್ತರು ಇವತ್ತು ನಾನು ನೋಡಿದ್ದೇನೆ, ಲೋಕದಲ್ಲಿ ಅವರು ಬಹಳ ಜ್ಞಾನಿಗಳಾಗಿದ್ದಾರೆ. ಅವರ ಜ್ಞಾನ ನೋಡುವಾಗ ನನಗೆ ಆಶ್ಚರ್ಯ ಅನ್ನಿಸ್ತದೆ. ಕರ್ತನೇ, ಈ ಜ್ಞಾನವುಳ್ಳಂಥ ವ್ಯಕ್ತಿಗಳು ನೀನು ಕರೆದಿದ್ದಾದರೆ ನಿನಗಾಗಿ ಏನೇನೋ ಮಾಡಿರ್ತಿದ್ರು, ಆದರೆ ಅಜ್ಞಾನಿಯಾದ ನನ್ನನ್ನು ಕರೆದಿದ್ದೆ ಎಂಬುದಾಗಿ ಎಷ್ಟೋ ಸಲ ನಾನು ದೇವರ ಮುಂದೆ ಕಣ್ಣಿರಿಟ್ಟಿದ್ದೇನೆ. ನಾನು ಎಷ್ಟೋ ಕ್ರೈಸ್ತರು ಎಷ್ಟು ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ, ಎಷ್ಟೋ ಕ್ರೈಸ್ತರು ಎಷ್ಟೋ ದೊಡ್ಡ ಶ್ರೀಮಂತರಿದ್ದಾರೆ, ಎಷ್ಟೋ ಕ್ರೈಸ್ತರು ಬಹಳಷ್ಟು ಟ್ಯಾಲೆಂಟ್ ಇರುವಂಥವರಿದ್ದಾರೆ, ಆದರೆ ಅವರು ಇವತ್ತು ಯಾವುದೇ ರೀತಿಯಲ್ಲಿ ದೇವರ ರಾಜ್ಯ ಕಟ್ಟಲಿಕ್ಕೆ ಉಪಯೋಗಿಸಲ್ಪಡ್ತಾ ಇಲ್ಲ. ಒಂದು ವೇಳೆ ಅವರೆಲ್ಲರೂ ದೇವರ ರಾಜ್ಯ ಕಟ್ಟಲಿಕ್ಕೆ ಉಪಯೋಗಿಸಲ್ಪಟ್ಟಿದ್ದಾದರೆ ಲೋಕದಲ್ಲಿ ಇವತ್ತು ದೊಡ್ಡ ಸಂಚಲನವೇ ಉಂಟಾಗಿರ್ತಿತ್ತು, ಲೋಕದಲ್ಲಿ ಒಂದು ದೊಡ್ಡ ಉಜ್ಜೀವನವೇ ಉಂಟಾಗಿರ್ತಿತ್ತು. ಒಂದು ನಿಮಿಷ ಆಲೋಚಿಸ್ಕೊಳ್ರಿ, 12 ಜನ ಈ ಲೋಕದಲ್ಲಿ ದೊಡ್ಡ ದೇವರ ರಾಜ್ಯ ಕಟ್ಟಿದ್ದಾದರೆ ಇವತ್ತು ಇಷ್ಟು ಕೋಟಿ ಜನರು ಲೋಕದಲ್ಲಿದ್ದಾರೆ. ಯಾಕೆ ಇವತ್ತು ನಾವು ಆ ರೀತಿಯಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ ದೇವರ ರಾಜ್ಯ ಕಟ್ಟುವಂಥ ವಿಷಯದಲ್ಲಿ? ದೇವರ ರಾಜ್ಯ ನೀನು ಕಟ್ಟೋದ್ರ ಮುಖಾಂತರವಾಗಿ ಹೇಗೆ ಇಸ್ರಾಯೇಲ್ಯರು ದೇವಾಲಯವನ್ನು ಕಟ್ಟಿದ್ರು, ಅದರ ಮುಖಾಂತರವಾಗಿ ದೇವರ ಮಹಿಮೆ ಕಾಣಬಂತು, ಅದೇ ರೀತಿಯಲ್ಲಿ ನೀನು ದೇವರ ರಾಜ್ಯ ಕಟ್ಟುವಾಗ ದೇವರ ಮಹಿಮೆ ಕಾಣದಿರುವಂಥ ವ್ಯಕ್ತಿಗಳು, ದೇವರ ಮಹಿಮೆ ಅನುಭವಿಸದಿರುವಂಥ ವ್ಯಕ್ತಿಗಳು, ದೇವರ ಮಹಿಮೆ ಅನುಭವ ಇಲ್ಲದಿರುವಂಥ ವ್ಯಕ್ತಿಗಳು ದೇವರ ಮಹಿಮೆಗೆ ಬರುವವರಾಗಿದ್ದಾರೆ, ದೇವರ ಮಹಿಮೆ ಕಾಣುವವರಾಗಿದ್ದಾರೆ, ದೇವರ ಮಹಿಮೆಯನ್ನು ಹೊಂದಿಕೊಳ್ಳುವವರಾಗಿದ್ದಾರೆ. ಹಾಗಾಗಿ ಇದುವರೆಗೂ ನಾವು ಎಷ್ಟು ಸಮಯ ವ್ಯರ್ಥವಾಗಿ ಕಳೆದು ಬಿಟ್ಟೆವು ದೇವರ ಮಕ್ಕಳೇ. ಎಷ್ಟಾಗಿ ನಾವು ದೇವರ ರಾಜ್ಯ ಕಟ್ಟಬೇಕಾಗಿತ್ತು, ನಾವು ಅಷ್ಟಾಗಿ ಕೂತುಕೊಂಡದ್ರಿಂದ ಅಷ್ಟಾಗಿ ಜನರು ಕತ್ತಲಲ್ಲಿ ಸಾಗಿ ಹೋದ್ರು ಎಂಬುದಾಗಿ ನೋಡುತ್ತೇವೆ. ಕತ್ತಲಲ್ಲಿ ಇವತ್ತು ಲೋಕದಲ್ಲಿರುವಂಥ ಜನರು ಹೋಗ್ಲಿಕ್ಕೆ ಕಾರಣ ಇವತ್ತು ನಾವು ದೇವರ ರಾಜ್ಯ ಕಟ್ಟದೇ ಇರುವಂಥದ್ದೇ. ನಾನು ದೇವರ ರಾಜ್ಯ ಯಾಕೆ ಕಟ್ಟಬೇಕು? ಲೋಕದಲ್ಲಿ ದೇವರ ಮಹಿಮೆ ಕಾಣಲ್ಪಡೋದಕ್ಕೋಸ್ಕರವಾಗಿ. ಎರಡನೇ ಪ್ರಶ್ನೆ ಏನಪ್ಪ ಅಂದರೆ, ದೇವರ ರಾಜ್ಯ ಕಟ್ಟಿದರೆ ನನಗೇನು ಲಾಭ?
ಯಾವಾಗ ಇಸ್ರಾಯೇಲ್ಯರು ದೇವಾಲಯ ಎಂಬ ದೇವರ ರಾಜ್ಯವನ್ನು ಅವರು ಕಟ್ಟಿದ್ರು, ನೋಡ್ರಿ ಅವರ ಜೀವನದಲ್ಲಿ 4 ಸಂಗತಿಗಳಾದವು. ಒಂದನೇ ಸಂಗತಿ ಏನಪ್ಪ ಅಂದರೆ, ದೇವರ ಮಹಿಮೆಯ ರಾಜ್ಯ ಪ್ರತಿಯೊಬ್ಬನು ಕಾಣುವಂತೆ ಮಾಡ್ತು. ಪ್ರತಿಯೊಬ್ಬರು ನೋಡ್ಬೋದು ಅದನ್ನು. ಹಗಲೊತ್ತಲ್ಲಿ ಮೇಘಸ್ತಂಭದಲ್ಲಿ, ರಾತ್ರಿ ಹೊತ್ತು ಅಗ್ನಿಸ್ತಂಭದಲ್ಲಿ ಏನಾದರೂ ಸಮಸ್ಯೆ ಬಂದಾಗ ದೇವಾಲಯದ ಮೇಲೆ ಬಂದು ನಿಂತ್ಕೊಳ್ತಾ ಇತ್ತು. ಹೀಗಾಗಿ ಆ ಮಹಿಮೆಯನ್ನು ಪ್ರತಿಯೊಬ್ಬನು ಕಾಣಬಹುದು. ಅವನಿಗೆ ಪ್ರಯೋಜನ ಏನಪ್ಪ ಅಂದರೆ, ಪ್ರತಿಯೊಬ್ಬನು ದೇವರ ಮಹಿಮೆಯನ್ನು ಕಾಣುವಂಥವನಾಗಿರ್ತಾನೆ. ದೇವರ ಮಹಿಮೆ ಅಂದರೆ ದೇವರ ಶ್ರೇಷ್ಠತೆ, ದೇವರ ಹಿರಿಮೆ, ದೇವರ ಒಂದು ಘನತೆ ಅದಾಗಿರ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನೀವು ದೇವರ ರಾಜ್ಯ ಕಟ್ಟುವಾಗ ಆಗುವಂಥ ಲಾಭ ಏನಪ್ಪ ಅಂದರೆ, ಎಲ್ಲ ಜನರು ದೇವರ ರಾಜ್ಯವನ್ನು ನೋಡುತ್ತಾರೆ, ಎಲ್ಲರೂ ದೇವರ ಮಹಿಮೆಯನ್ನು ಕಾಣುತ್ತಾರೆ. ಒಬ್ಬ ಸಭಾಪಾಲಕನು ಒಂದು ಊರಿಗೆ ಹೋಗಿ 100 ಆತ್ಮಗಳನ್ನು ಆದಾಯಪಡಿಸಿ ಅಲ್ಲಿ ಒಂದು ಸಭೆಯನ್ನು ಕಟ್ಟುವುದಾದರೆ, ಆ 100 ಆತ್ಮಗಳು ಹೋಗಿ ಎಷ್ಟು ಸಭೆಗಳನ್ನು ಕಟ್ಟಬಹುದು, ಎಷ್ಟು ಆತ್ಮಗಳನ್ನ ಆದಾಯಪಡಿಸಬಹುದು. ಯಾವುದೋ ಊರಲ್ಲಿ ಹುಟ್ಟಿದಂಥ ಒಬ್ಬ ಪಾಸ್ಟ್ರು, ಯಾವುದೋ ಊರಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ಯಾವುದೋ ಊರಿಗೆ ಬಂದು ಅಲ್ಲಿ ಗೊತ್ತಿಲ್ಲದ ಜನರು ಗೊತ್ತಿಲ್ಲದ ಸ್ಥಳಕ್ಕೆ ಬಂದು ಸುವಾರ್ತೆಯನ್ನು ಸಾರಿ ಆತ್ಮಗಳನ್ನ ಆದಾಯಪಡಿಸಿ ದೇವರ ರಾಜ್ಯ ಕಟ್ಟುವುದಾದರೆ ವಿಶ್ವಾಸಿಗಳಿನ್ನೆಷ್ಟಾಗಿ ಮಾಡಬೇಕು ಆಲೋಚಿಸಿಕೊಳ್ಳ್ರಿ ಪ್ರಿಯ ದೇವರ ಮಗುವೇ. ಪ್ರತಿ ವಿಶ್ವಾಸಿ, ಪ್ರತಿ ಸಭಾಪಾಲಕನ ಉದ್ದೇಶ ದೇವರ ರಾಜ್ಯ ಕಟ್ಟಬೇಕೆಂಬುದಾಗಿರಬೇಕು. ಆ ದೇವರ ರಾಜ್ಯ ಕಟ್ಟೋದ್ರಿಂದ ಅವರಿಗೆ ಪ್ರತಿಫಲ ಏನೆಂಬುದಾಗಿ ನೋಡುವಾಗ ಎಲ್ಲರೂ ದೇವರ ಮಹಿಮೆಯನ್ನು ಕಾಣ್ತಾರೆ. ಎರಡನೇದಾಗಿ, ದೇವರ ರಾಜ್ಯ ಅವರನ್ನು ನಡೆಸ್ತದೆ. ನೋಡ್ರಿ, ಯಾವಾಗ ದೇವಾಲಯದ ಮೇಲೆ, ಆ ಗುಡಾರದ ಮೇಲೆ ದೇವರ ಮಹಿಮೆ ಬಂತು, ಅವರು ಅಡವಿಯಲ್ಲಿ ದಾರಿ ನೋಡಿರಲಿಲ್ಲ, ಅವರಿಗೆ ಆಯಾಸ ಆಗ್ತಿತ್ತು, ಅವರಿಗೆ ನ್ಯಾಯವಾದಂಥ ಸಂಗತಿಗಳು ಸಿಗದೇ ಇದ್ದಾಗ ಆ ಮಹಿಮೆಯು ಅವರನ್ನು ನಡೆಸಿತು ಎಂಬುದಾಗಿ ನಾವು ನೋಡುತ್ತೇವೆ. ಘೋರ ಅಂಧಕಾರವಾದ ಅರಣ್ಯದಲ್ಲಿ, ಮಾರ್ಗವೇ ಇಲ್ಲದಿರುವಂಥ ಅರಣ್ಯದಲ್ಲಿ, ವಿಷಸರ್ಪ ಜಂತುಗಳಿರುವಂಥ ಅರಣ್ಯದಲ್ಲಿ, ಭಯಂಕರ ಕ್ರೂರ ಮೃಗಗಳಿರುವಂಥ ಅರಣ್ಯದಲ್ಲಿ, ಆಹಾರ ಇಲ್ಲದೆ ಇರುವಂಥ ಅರಣ್ಯದಲ್ಲಿ, ನೀರಿಲ್ಲದೆ ಇರುವಂಥ ಅರಣ್ಯದಲ್ಲಿ ದೇವರು ಅವರನ್ನು ನಡೆಸಿದ್ನು. ಅಂದರೆ ದೇವರ ರಾಜ್ಯ ಅವರನ್ನು ನಡೆಸ್ತು, ಆ ದೇವರ ಮಹಿಮೆ ಅವರನ್ನು ನಡೆಸ್ತು. ದೇವರ ರಾಜ್ಯ ಯಾಕೆ ಕಟ್ಟಬೇಕಂದ್ರೆ, ಒಂದನೇದಾಗಿ ದೇವರ ಮಹಿಮೆ ಎಲ್ಲರೂ ನೋಡುವಂತೆ ಮಾಡ್ತದೆ. ಎರಡನೇದಾಗಿ ನಿನಗೆ ಅದು ದಾರಿ ನಡೆಸ್ತದೆ. ನೀನು ದೇವರ ರಾಜ್ಯಕ್ಕಾಗಿ ಎಷ್ಟು ಕಟ್ಟುತ್ತೀಯೋ ಅದು ನಿನ್ನ ಮಾರ್ಗ ನಡೆಸ್ತದೆ, ನಿನ್ನ ಜೀವನದಲ್ಲಿ ಮುನ್ನಡೆಯೋದನ್ನು ಕಲಿಸಿಕೊಡ್ತದೆ ಅದು. ಮೂರನೇದಾಗಿ ನಾವು ನೋಡುವಾಗ, ದೇವರ ರಾಜ್ಯ ಅವರಿಗೆ ಅದ್ಭುತಗಳನ್ನು ಮಾಡಿತು. ಯಾವಾಗ ಇಸ್ರಾಯೇಲ್ಯರ ಮೇಲೆ ಆ ದೇವರ ಮಹಿಮೆ ಬಂತು, ಆ ಮಹಿಮೆ ಅವರ ಜೀವನದಲ್ಲಿ ಅದ್ಭುತಗಳನ್ನ ಮಾಡಲಿಕ್ಕೆ ಪ್ರಾರಂಭಿಸಿತು. ದೇವರು ಮೇಘದಿಂದ ಬಂದು ಮಾತಾಡ್ತಿದ್ನು, ದೇವರು ಮೋಶೆಯೊಟ್ಟಿಗೆ ಮಾತಾಡ್ತಿದ್ನು. ದೊಡ್ಡ ದೊಡ್ಡ ಅದ್ಭುತಗಳನ್ನು ಅವರ ಜೀವನದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ನಾಲ್ಕನೇದಾಗಿ ನೋಡುವಾಗ, ಇತರರು ಅಂದರೆ ಅನ್ಯರು ದೇವರ ಇರುವಿಕೆಯನ್ನು ಗ್ರಹಿಸಿಕೊಂಡ್ರು ಎಂಬುದಾಗಿ ಯೆಹೋಶುವನ ಗ್ರಂಥ 2ನೇ ಅಧ್ಯಾಯ 9ರಿಂದ 11 ತನಕ ನಾವು ನೋಡುತ್ತೇವೆ. ನಿಮ್ಮಲ್ಲಿ ದೇವರ ಮಹಿಮೆ ಇರೋದನ್ನು, ನಿಮ್ಮಲ್ಲಿ ದೇವರ ಇರುವಿಕೆಯನ್ನು ಜನರು ತಿಳ್ಕೊಳ್ತಾರೆ. ಯಾವಾಗ ನೀವು ದೇವರ ರಾಜ್ಯ ಕಟ್ತೀರಿ, ನಿಮಗೆ ಲಾಭ ಏನಪ್ಪ ಅಂದರೆ, ಒಂದನೇದಾಗಿ ದೇವರ ಮಹಿಮೆನ ಕಣ್ಣಾರೆ ಕಾಣ್ತೀರಿ. ಲಾಭ ಏನಪ್ಪ ಅಂದರೆ, ಆ ದೇವರ ಮಹಿಮೆ ನಿಮ್ಮನ್ನು ಮಾರ್ಗ ನಡೆಸ್ತದೆ. ಲಾಭ ಏನಪ್ಪ ಅಂದರೆ, ನಿಮ್ಮ ಜೀವಿತದಲ್ಲಿ ಆ ದೇವರ ಮಹಿಮೆ ಅದ್ಭುತಗಳನ್ನ ಮಾಡ್ತದೆ. ಲಾಭ ಏನಪ್ಪ ಅಂದರೆ, ನಿಮ್ಮಲ್ಲಿ ಇರುವಂಥ ದೇವರನ್ನ ಅನೇಕ ಜನರು ಕಾಣುವಂಥವರಾಗಿರ್ತಾರೆ. ಇದುವೇ ದೇವರ ರಾಜ್ಯ ಕಟ್ಟುವುದರ ಪ್ರತಿಫಲ. ಇವತ್ತು ನಮಗೆ ದೇವರ ಮಹಿಮೆ ಪ್ರಕಟವಾಗ್ತಾ ಇಲ್ಲ, ಇವತ್ತು ದೇವರ ನಡೆಸುವಿಕೆ ನಮ್ಮ ಜೀವಿತದಲ್ಲಿ ಇರ್ತಾ ಇಲ್ಲ, ಇವತ್ತು ನಮ್ಮ ಜೀವಿತದಲ್ಲಿ ದೇವರ ಕಾರ್ಯಗಳಾಗ್ತಾ ಇಲ್ಲ, ಇವತ್ತು ನಮ್ಮ ಜೀವಿತದಲ್ಲಿ ದೇವರ ಇರುವಿಕೆಯನ್ನು ಜನರು ಗುರುತಿಸ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ನಾವು ದೇವರ ರಾಜ್ಯ ಕಟ್ಟದೇ ಇರುವಂಥದ್ದು. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ದಿನ ಇವತ್ತು ನೀವು ಮನಸ್ಸನ್ನು ಬದಲಾಯಿಸಿಕೊಳ್ಳಬೇಕೆಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಇವತ್ತು ನಾವು ಬೆಂಕಿಯೋಪಾದಿಯಲ್ಲಿ ಸಿಡಿದೆದ್ದವರಾಗಿ ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುವ ರೀತಿಯಲ್ಲಿ ನಾವು ದೇವರ ರಾಜ್ಯ ಕಟ್ಟುವುದಕ್ಕಾಗಿ ಸಿದ್ಧರಾಗಬೇಕೆಂಬುದಾಗಿ ನಾನು ನಿಮ್ಮನ್ನು ಪ್ರೀತಿಯಿಂದ ಪ್ರೋತ್ಸಾಹಿಸುವನಾಗಿದ್ದೇನೆ. ದೇವ ಮಗುವೇ, ಒಂದು ನಿಮಿಷ ಆಲೋಚನೆ ಮಾಡು. 12 ಜನರು ಲೋಕವೆಲ್ಲ ದೇವರ ರಾಜ್ಯವನ್ನು ಕಟ್ಟುವುದಕ್ಕೆ ಅಷ್ಟು ಪ್ರಯಾಸ ಪಟ್ಟಿದ್ದಾದ್ರೆ ಇವತ್ತು ಯಾಕೆ ನಮ್ಮ ಕೈಲಿ ಆಗ್ತಾ ಇಲ್ಲ? ಇವತ್ತು ಯಾಕೆ ನಮ್ಮ ಜೀವಿತದಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ನೀನು ದೇವರ ರಾಜ್ಯ ಕಟ್ಟುವುದಾದ್ರೆ ದೇವರ ಮಹಿಮೆ ಎಲ್ಲರೂ ನೋಡ್ತಾರೆ. ನೀನು ದೇವರ ರಾಜ್ಯ ಕಟ್ಟುವುದಾದ್ರೆ ಎಲ್ಲರೂ ದೇವರ ಮಹಿಮೆ ನೋಡ್ತಾರೆ, ಮತ್ತೆ ಆ ದೇವರ ರಾಜ್ಯವು ನಿನ್ನನ್ನು ನಡೆಸುವಂಥದ್ದಾಗಿರ್ತದೆ. ಹಾಗಾಗಿ ಇವತ್ತು ನಾವು ಪ್ರಶ್ನೆಯೊಂದಿಗೆ ಪ್ರಾರಂಭಿಸಿ ಉತ್ತರದೊಂದಿಗೆ ಮುಗಿಸ್ತಾ ಇದ್ದೇವೆ. ಇವತ್ತು ನಾವು ಕಲಿಸ್ತಿರುವಂಥ ವಿಷಯ ಏನಪ್ಪ ಅಂದರೆ, ನೀನು ದೇವರ ರಾಜ್ಯ ಕಟ್ಟಬೇಕು.
ದೇವರ ರಾಜ್ಯ ನೀನು ಕಟ್ಟಬೇಕೆಂಬ ಉದ್ದೇಶದಿಂದ ಇದು ನಿಮಗೆ ಬೋಧಿಸಲ್ಪಡ್ತಾ ಇದೆ. ಹಾಗಾಗಿ ಈ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಪ್ರವಾಹದೋಪಾದಿಯಲ್ಲಿ ಹರಿದು ಬಂದು ಅದು ನಿಮ್ಮ ಜೀವಿತವನ್ನು ಸಮೃದ್ಧಿಯಾಗಿ ಬೆಳೆಸಿ ಆತನ ರಾಜ್ಯದ ಮಹಿಮೆಗಾಗಿ ನಿಮ್ಮನ್ನು ದೃಢಪಡಿಸಲೆಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅಪಾರವಾದ ಕೃಪೆ, ದಯೆ, ಕರುಣೆಗಾಗಿ ಸ್ತೋತ್ರ. ಅದ್ಭುತನೇ, ಅತಿಶಯನೇ, ಮಹತ್ ಕಾರ್ಯಗಳನ್ನು ಮಾಡುವ ದೇವಾದಿ ದೇವನೇ, ನಿನಗೆ ಕೋಟಿ ಕೋಟಿ ಸ್ತೋತ್ರಗಳಪ್ಪ. ಆಶೀರ್ವದಿಸು ತಂದೆಯಾದ ದೇವರೇ, ನಿನಗೆ ಕೋಟಿ ಕೋಟಿ ಸ್ತೋತ್ರಗಳಪ್ಪ. ಪರಿಶುದ್ಧ ಒಡೆಯನೇ, ನಿನಗೆ ಕೋಟಿ ಕೋಟಿ ನಮನಗಳಪ್ಪ. ನೀನು ಆಶೀರ್ವದಿಸು ಒಡೆಯನೇ. ನಿನ್ನ ಮಾತುಗಳನ್ನ ಕೇಳಿದ ನಿನ್ನ ಜನರು ನಿನ್ನ ರಾಜ್ಯ ಕಟ್ಟುವುದಕ್ಕೂ ನಿನ್ನ ರಾಜ್ಯದಲ್ಲಿ ಬಲವಾಗಿ ಬೆಳೆಯುವುದಕ್ಕೂ ಕರ್ತನೆಯನ್ನು ಬಲಪಡಿಸಬೇಕೆಂದು ಹೇಳಿ ಪ್ರಾರ್ಥಿಸ್ತೇನೆ. ಅವರ ಜೀವನದಲ್ಲಿರುವಂಥ ಎಲ್ಲ ಅಡ್ಡಿಗಳನ್ನ ತೆಗೆದುಹಾಕು, ಎಲ್ಲ ರೀತಿಯ ಅಂಧಕಾರದ ಶಕ್ತಿಗಳಿಂದ ತಪ್ಪಿಸು, ಎಲ್ಲ ರೀತಿಯ ಗಾಢಾಂಧಕಾರದಿಂದ ತಪ್ಪಿಸಿ ಅವರನ್ನು ಕಾಪಾಡು, ಎಲ್ಲ ವಿರೋಧಗಳಿಂದ ತಪ್ಪಿಸಿ ಕಾಪಾಡು. ನಿನ್ನ ರಾಜ್ಯದ ಮಹಿಮೆಗಾಗಿ ಬಲವಾಗಿ ನಿಲ್ಲುವಂತೆ ಕೃಪೆ ಕೊಟ್ಟು ನಡೆಸಬೇಕೆಂಬುದಾಗಿ ಹೇಳಿ ಎಲ್ಲವನ್ನು ನಿನ್ನ ಪಾದ ಸನ್ನಿಧಿಯಲ್ಲಿ ಅರ್ಪಿಸಿಕೊಡುತ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.